ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಪಾಕಿಸ್ತಾನಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸುರ್ಜೇವಾಲಾ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನ್ರಿ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಅವಕಾಶ ಸಿಗೋ ಕಾಲ ಬಂದುಬಿಡ್ತಲ್ಲ, ಏನು ಮಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ? ಯಾವ ಪಾಕಿಸ್ತಾನದ ಕಡೆಯಿಂದ ಪಹಲ್ಗಾಮಲ್ಲಿ ದಾಳಿ ಆಯಿತು, ಪುಲ್ವಾಮಾದಲ್ಲಿ ದಾಳಿ ಆಯಿತು, ನಿರಂತರವಾಗಿ ಇಂಥ ದಾಳಿಗಳನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೋ ಅಂತಹ ಒಂದು ದೇಶಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಅವಕಾಶ ಸಿಗ್ತಾ ಇದೆ ಅಂದರೆ ಏನರ್ಥ ಇದಕ್ಕೆ? ಪಾಕಿಸ್ತಾನಕ್ಕೆ ಅವಕಾಶ ತಪ್ಪಿಸುವಲ್ಲಿ ಪ್ರಧಾನಿ ಮೋದಿಯವರು ಎಡವು ಬಿಟ್ಟಿದ್ದಾರೆ. ಮೋದಿ ವಿದೇಶಿ ಪ್ರವಾಸಕ್ಕೆ 8,000 ಕೋಟಿ ಖರ್ಚು ಮಾಡಿದ್ದಾರೆ. ಇಲ್ಲಿವರೆಗೆ 8,000 ಕೋಟಿ ರೂಪಾಯಿಗಳನ್ನು ವಿದೇಶಿ ಪ್ರವಾಸ ಖರ್ಚು ಮಾಡಿದ್ದಾರೆ. ಎಲ್ಲ ದೇಶಗಳ ರಾಜಧಾನಿಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಇಷ್ಟಿದ್ರೂ ಮೋದಿ ಯಾವ ದೇಶಗಳ ಸಹಕಾರ ಪಡ್ಕೊಂಡಿದ್ದಾರೆ? ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಸ್ಥಾನ ಅವ್ರಿಗೊಂದು ತಪ್ಪಿಸುವಲ್ಲಿ ಯಶಸ್ವಿ ಆದ್ರ ಇವರು 8,000 ಕೋಟಿ ಖರ್ಚು ಮಾಡಿದ್ದಾರಪ್ಪ, ಯಾಕೆ ಇದನ್ನು ಮಾಡಿಲ್ಲ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತಾಡ್ತಾ ಇದ್ದಾರೆ. ಇಷ್ಟೊಂದು ದೇಶಗಳಿಗೆ ಓಡಾಡಿದ ಮೇಲೆ ಅಷ್ಟು ಸಹಕಾರ ಕೂಡ ನಮ್ಮ ದೇಶಕ್ಕೆ ಸಿಕ್ಕು, ಆ ಮೂಲಕವಾಗಿ ಪಾಕಿಸ್ತಾನವನ್ನು ಹಣಿಯುವುದಕ್ಕೆ, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಿಂದ ಅವ್ರನ್ನ ದೂರ ಇಡೋದಕ್ಕೆ ಒಂದು ಅವಕಾಶ ಆಗಬೇಕಾಗಿತ್ತಲ್ಲ, ಇದನ್ನು ಯಾಕೆ ಆಗಲಿಲ್ಲ? ಇತ್ತೀಚೆಗಷ್ಟೇ ಆಪರೇಷನ್ ಸಿಂಧೂರ ನಡೆದಿದೆ, ಇತ್ತೀಚೆಗಷ್ಟೇ ಪಹಲ್ಗಾಮ್ ಆಗಿದೆ ದುರಂತ, ಅನೇಕರ ಸಿಂಧೂರವನ್ನೇ ಕಸಿದುಕೊಂಡ್ರವರು. ಅದಕ್ಕಿಂತ ಸ್ವಲ್ಪ ವರ್ಷಗಳ ಮುಂಚೆ ಪುಲ್ವಾಮಾ ಅಟ್ಯಾಕ್ ಆಗಿತ್ತು. ಇದೆಲ್ಲ ಆದ ಮೇಲೂ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಪಾಕಿಸ್ತಾನಕ್ಕೆ ಅವಕಾಶ ಸಿಗ್ತಾ ಇದೆ ಅಂದ್ರೇ ಇದು ಭಾರತಕ್ಕೆ ದೊಡ್ಡ ಹಿನ್ನಡೆ. ಇಷ್ಟು ದೇಶಗಳ ಮಿತ್ರರಿರಬೇಕಾದ್ರೆ, ಸಾವಿರಾರು ಕೋಟಿ ಖರ್ಚು ಮಾಡ್ಕೊಂಡು ವಿದೇಶಿ ಟೂರ್ ಮಾಡಬೇಕಾದ್ರೆ ಇದನ್ನು ಯಾಕೆ ಮಾಡಲಿಲ್ಲ ಇವರು? ಉಗ್ರರನ್ನು ಬೆಂಬಲಿಸುವಂಥ ಪಾಕಿಸ್ತಾನಕ್ಕೆ ಅವಕಾಶ ಸಿಕ್ಕಿದ್ದು ಹೇಗೆ? ಇದನ್ನು ಪ್ರಧಾನಿ ಮೋದಿಯವರು, ಜೈಶಂಕರ್ ಅವರು ಯಾಕೆ ತಪ್ಪಿಸಲಿಲ್ಲ? ಇಷ್ಟು ವಿದೇಶಿ ಪ್ರವಾಸ ಮಾಡಿದ್ದರ ಫಲ ಏನಾಯಿತು? ಕೇಂದ್ರಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಪ್ರಶ್ನೆ ಮಾಡಿದ್ದಾರೆ. Terror state of Pakistan has been now made global security broker. Devil is now in the chair as Pakistan leads United Nations Security Council as on yesterday evening, that is 1st July 2025. It's a huge loss of credibility and a huge diplomatic disaster of Modi government by compromising our interests as a nation. The global photo ops, the world tours have only led to embarrassment. I want to point out a few important facets to you today.